ಇಂದಿನ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಪೂಜ್ಯ ಪಂತೆ ದಮ್ಮನಾಗವ್ರೆ ಹಾಗೂ ಪೂಜ್ಯ ಡಾಕ್ಟರ್ ಸಾರಂಗಧರ ಸ್ವಾಮೀಜಿ ಸುಲ್ಪುಲ್ಮಠ್ ಕಲಬುರಗಿ ಮತ್ತು ಶ್ರೀಸೇರ್ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಶಾಸಕರು ಮತ್ತು ಹಿರಿಯ ಮುಖಂಡರಾದ ಶ್ರೀ ಬಿ ಆರ್ ಪಾಟೀಲ್ರೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರೆ, ಮಾಜಿ ಸಚಿವರಾದ ಶ್ರೀ ರೇವು ನಾಯಕ್ ಅವರೇ, ತಿಪ್ಪಣ್ಣ ಕಮತ್ನೂರವರೇ, ಶ್ರೀನಿವಾಸ್ ಅಶೋಕ್ ಲಾಖೆ, ಈ ಎಲ್ಲ ಸಮಾರಂಭಕ್ಕೆ ಸಂಘಟನೆಯನ್ನು ಮಾಡಿ ಆರ್ಗನೈಸ್ ಮಾಡಿದಂಥ ಯುವಕರಾದ ಶ್ರೀ ಶ್ರೀನಿವಾಸ್ ಅಶೋಕ್ ಲಾಖೆ ಅವರೇ ಹಾಗೂ ಮಾಜಿ MLCಗಳಾದ ಅಲ್ಲಂ ಪ್ರಭು ಪಾಟೀಲ್ರೆ, ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರೇ, ಶ್ರೀಮತಿ ಚಿನ್ನೆಲಾ ಸ್ಟೀಫನ್, ಓಕೆ ಸಿಂಥಿಯಾ ಸ್ಟೀಫನ್ ಅವರೇ ಹಾಗೂ ಶರಣಕುಮಾರ್ ಮೋದಿ ಮಾಜಿ ಮೇಯರ್ ಅವರೇ, ಲೀನ್ಕಂಠ್ ಮುಳುಗೆ ಅವರೇ, ಸುಭಾಷ್ ರಾಠೋಡ್ ಅವರೇ, ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್ ಅವರೇ, ಗುಂಡಪ್ಪ ಲಂಡನ್ಕರ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಸದಸ್ಯರೇ, ಮುಖಂಡರೇ ಮತ್ತು ತಾಯಿಂದರೇ, ಯುವ ಮಿತ್ರರೇ ಹಾಗೂ ಈಗಾಗಲೇ ಸಂಗೀತ ಮತ್ತು ಬಾಬಾ ಸಾಹೇಬ್ರ ಅವ್ರ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿಸಿದಂಥ ನಮ್ಮ ದೇವೇಂದ್ರಪ್ಪನವರೇ, ಸಿದ್ಧಾರ್ಥ ಅವ್ರ ಅಪ್ಪನೇ ಹೆಸರು ಇಲ್ಲ ಅವಂದೇ ಬರ್ತದೆ, ಯಾಕಂದರೆ ಅವ್ನು ಸರಿ ಮಾಡಿ ಓಡಾಡಿದ್ದೇವಲ್ಲ ಅವಾಗ. ಸಿದ್ಧಾರ್ಥ ಚಿಮ್ಮಾದಾಯರು ಮತ್ತು ಅವರ ಸಂಘಟಕರೇ, ಈ ಸಂಘಟನೆಯನ್ನು ಬೆಳೆಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿಯನ್ನು ಭಾಳ ಅಟ್ಟುಕಚ್ಚುವಾಗಿ ನಾವು ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಒಳಗೊಂಡು ಈ ಕಮಿಟಿಯ ಸದಸ್ಯರನ್ನು ಕೂಡ ನಾನು ನೆನಪಿಸ್ಕೊಂಡು ಮಾಧ್ಯಮದ ಮಿತ್ರರು ಹಾಗೆ ಕಲಬುರಗಿ ಕಾರ್ಪೊರೇಟರ್ಗಳು ಮತ್ತು ಅನೇಕ ಮುಖಂಡರು, ಯುವಕರು ಎಲ್ಲರೂ ಕೂಡ ತಾವಿಲ್ಲಿ ಹಾಜರಿದ್ದೀರಿ. ಹೆಚ್ಚು ಹೆಸರುಗಳನ್ನು ತೆಗೆದುಕೊಳ್ಳೋಕ್ಕೆ ಸಮಯ ಇಲ್ಲ, ಆದರೆ ಇದು ಭಾಳ ಮಹತ್ವದ ದಿವಸ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬವನ್ನು ತಾವು 14ನೇ ತಾರೀಕು ಭಾಳ ಜೋರಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಅದರ ಪ್ರಾರಂಭಕವಾಗಿ ಇವತ್ತು 12ನೇ ತಾರೀಕು, 13ನೇ ತಾರೀಕು ಮತ್ತು 14 3 ದಿವಸ ತಾವು ಸತತವಾಗಿ
ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೇಳಿ ಎಲ್ಲ ಯುವಕರು ಒಂದಾಗಿ ತಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ನಿಮಗೆ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಕ್ಕೆ ಬಾಬಾ ಸಾಹೇಬರ ವಿಚಾರಧಾರೆಗೆ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ಭಾಳಷ್ಟು ಜನ ನಮ್ಮ ಪರವಾಗಿ ಮಾತಾಡ್ತಾರೆ, ಆದರೆ ನಮ್ಮ ಜೊತೆಯಲ್ಲಿ ನಿಲ್ತಕ್ಕಂಥವರು ಭಾಳ ಕಡಿಮೆ. ಅದಕ್ಕಾಗಿ ನಮ್ಮ ಹೋರಾಟ ನಾವೇ ಮಾಡಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಸಂಘಟನೆ ಬೆಳೆಸಬೇಕಾಗ್ತದೆ. ಅದರ ಜೊತೆಯಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸಿದಂಥ ಸಂವಿಧಾನದ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ ಅನ್ನತಕ್ಕಂಥದ್ದನ್ನು ನಾನು ಬೇರೆಯವರು ರಕ್ಷಣೆ ಇದು ಮಾಡ್ತಾರೆ ಅಂತ ಹೇಳಿ ನಾವು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈ ದೇಶದಲ್ಲಿ ಏನಾದರೂ ಅವರ ತತ್ವ ಉಳಿಬೇಕು, ಪ್ರಜಾಪ್ರಭುತ್ವ ಇರಬೇಕು, ಅದರ ಪ್ರಕಾರ ನಾವು ನಡ್ಕೋಬೇಕು, ಅದರ ಪ್ರಕಾರ ಚುನಾವಣೆಗಳು ಆಗಬೇಕು, ಅದೇ ಪ್ರಕಾರ ಮತಗಳನ್ನು ಚಲಾಯಿಸಬೇಕು ಅನ್ನತಕ್ಕಂಥ ನಮ್ಮ ಒಂದು ಇಚ್ಛೆ ಇದ್ದರೆ ಆ ನಿಟ್ಟಿನಲ್ಲಿ ನಾವು ಹೋಗಬೇಕಾಗ್ತದೆ. ಇವತ್ತು ಸಂವಿಧಾನ ಬಂದಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥದ್ದು. ಅದಕ್ಕೆ ಎಲ್ಲ ನಾಯಕರು ಸಪೋರ್ಟ್ ಮಾಡಿದ್ದಾರೆ. ಬರೀ ಅವರು ನಾವು ಬೇರೆಯವ್ರಿಗೆ ಬಿಟ್ಟರೆ ಅದು ತಪ್ಪಾಗ್ತದೆ. ಯಾಕಂದರೆ ಒಂದು ಸಂವಿಧಾನವನ್ನು ರಚಿಸಬೇಕಾದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ಸ್ ಬೆಂಬಲ ಬೇಕು, ಮೆಜಾರಿಟಿ ಜನರು ಬೆಂಬಲ ಬೇಕು. ಒಂದು ಕಾನೂನು ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ ಅದು ನನಗೆಲ್ಲಕ್ಕಿಂತ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಆರ್ಟಿಕಲ್ 371J ಈ ಭಾಗದಲ್ಲಿ 7 ಜಿಲ್ಲೆಗಳಿಗೆ ಅನುಕೂಲ ಮಾಡಿಕೊಡ್ಬೇಕು, ಹಿಂದುಳಿದಂಥ ಭಾಗ ರಿಸರ್ವೇಷನ್ ಸಿಗಬೇಕು ಅಂಥೇಳಿ ಭಾಳ ಜನ ಹೋರಾಟ ಮಾಡ್ತಾಯಿದ್ರು. ಆದರೆ ಅದು ಸೀಮಿತೆಯಲ್ಲಿತ್ತು. ಅಂದರೆ ಪ್ರೆಸ್ ಕಾನ್ಫರೆನ್ಸು, ಭಾಷಣಗಳು ಎಲ್ಲೆಲ್ಲಿ ಹೋದಲ್ಲಿ ಅಷ್ಟೇ ನಡೀತಿತ್ತು. ಅದಕ್ಕೆ ಸೀರಿಯಸ್ ಆಗಿ ನಾವು ಭಾಳ ಗಂಭೀರವಾಗಿ ತೆಗೆದುಕೊಂಡು ಈ ಅಮೆಂಡ್ಮೆಂಟ್ ಬರಲೇಬೇಕು ಸಂವಿಧಾನದಲ್ಲಿ ಅಂಥೇಳಿ ಆರ್ಟಿಕಲ್ 371J ನಾವು ಮಾಡಿದಕ್ಕಾಗಿ ಸಾವಿರಾರು ಜನರಿಗೆ ಮೆಡಿಕಲ್ ಸೀಟ್ ಸಿಗ್ತಾರೆ, ಸಾವಿರಾರು ಜನರಿಗೆ ಇಂಜಿನಿಯರಿಂಗ್ ಸೀಟ್, ಕೋಟ್ಯಾಂತರ ರೂಪಾಯಿ ಡೆವಲಪ್ಮೆಂಟಿಗೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ರಿಕ್ರೂಟ್ಮೆಂಟ್ನಲ್ಲಿ ಇದೆಲ್ಲ ಆಗ್ತಾ ಇದೆ. ನಮಗೆ ಮೆಜಾರಿಟಿ ಇರಲಿಲ್ಲ, 208 ಸೀಟ್ ಮಾತ್ರ ಕಾಂಗ್ರೆಸ್ಗಿತ್ತು ನಮಗೆ ಬೆಂಬಲ ನೀಡ್ತಕ್ಕಂಥವು. ಆದರೆ ಒಂದು ಅಮೆಂಡ್ಮೆಂಟ್ ಆಗಬೇಕಾದ್ರೆ 382 MP ಸಪೋರ್ಟ್ ಮಾಡಬೇಕು. ನೀವು ಲೆಕ್ಕ ಹಾಕಿ ಎಷ್ಟು ಕಡಿಮೆ ಇದೆ ಅಂತ. ಕೊನೆಗೆ ನಾನು ಎಲ್ಲರ ಹತ್ರ ಹೋಗಿ ಅವರ ಮನವನ್ನು ಒಲಿಸಿ, ಇದು ಹೈದರಾಬಾದ್ ಕರ್ನಾಟಕ ಅಂದರೆ ಅತಿ ಹಿಂದುಳಿದಂಥ ಭಾಗ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ದೃಷ್ಟಿಯಿಂದ ಹಿಂದುಳಿದಿದೆ. ಅದಕ್ಕಾಗಿ ನೀವೆಲ್ಲರೂ ಸಹಾಯ ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ಇಡೀ ದೇಶದಲ್ಲೇ ಯಾವ ಅಮೆಂಡ್ಮೆಂಟು ಕೂಡ ಒಮ್ಮತದಿಂದ ಪಾಸ್ ಆಗಿಲ್ಲ. ಇದು ಒಂದೇ ಒಂದು ಕಾನೂನು ಒಮ್ಮತದಿಂದ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ನಿಮಗೆ ಸಿಕ್ಕಿದ್ದು. ಯಾಕಂದರೆ ಆರ್ಟಿಕಲ್ 371 ಇರದೇ ಹೋಗಿದ್ರೆ ನನಗೂ ಗುದ್ದಾಡಕ್ಕೆ ಬರ್ತಿರಲಿಲ್ಲ. ಆ ಸಂವಿಧಾನದಲ್ಲಿ ಅದು ಇತ್ತು, ಅದಕ್ಕೆ ತಿದ್ದುಪಡಿ ತರಬೇಕಾಗಿತ್ತು. ಆ ತಿದ್ದುಪಡಿಯದೇ ಲಾಭ ಈ ಭಾಗದ ಜನರಿಗೆ ಸಿಗಬೇಕು ಅಂಥೇಳಿ ನಾವು ಮಾಡಿದ್ವಿ. ಆವಾಗಾಯಿತು. ಇದು ಒಂದು ಸಣ್ಣ ತಿದ್ದುಪಡಿಗೆ ಇಷ್ಟ ಕಷ್ಟ ಆಗಬೇಕಾಗಿದ್ರೆ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಎಲ್ಲ ಸದಸ್ಯರನ್ನ ಮನವೊಲಿಸಿ ನಿಮ್ಮೆಲ್ಲರಿಗೆ ರಿಸರ್ವೇಶನ್ ಕೊಡಬೇಕಾದ್ರೆ ಅವರಿಗೆ ಎಷ್ಟು ಕಷ್ಟ ಆಗಿರಬೇಕು ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಳಿ. ಇದು ಬಹಳ ಮುಖ್ಯ. ಇದರ ಬಗ್ಗೆ ಸ್ವಲ್ಪ ನಾವು ಹೋರಾಟ ಮಾಡಬೇಕಾಗ್ತದೆ, ತಿಳ್ಕೊಳ್ಬೇಕಾಗ್ತದೆ. ಯಾವ ತತ್ವದಲ್ಲಿ ಅವ್ರ ನಂಬಿಕೆ ಇತ್ತೋ ಅದು ಉಳಿಸ್ಕೊಂಡು ಹೋಗೋಕ್ಕೆ ನಮ್ಮ ಸರ್ವ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಬಹಳ ಜನ ಬರ್ತಾರೆ, ಅವ್ರವ್ರದ್ದು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಏನು, ಮನುಷ್ಯನಿಗಾಗಿ ಅಂದ್ರೆ ಅವ್ರ ಇಂಗ್ಲಿಷ್ನಲ್ಲಿ ರಿಲಿಜನ್ ಈಸ್ ಫಾರ್ ಮ್ಯಾನ್, ಮ್ಯಾನ್ ಈಸ್ ನಾಟ್ ಬಾರ್ನ್ ಫಾರ್ ರಿಲಿಜನ್. am I right? ಅಂದ್ರೆ ಮನುಷ್ಯ ಧರ್ಮಕ್ಕಾಗಿ ಹುಟ್ಟಿಲ್ಲ, ಧರ್ಮ ಮನುಷ್ಯನ ಏಳಿಗೆಗಾಗಿ ಹುಟ್ಟಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಕೆಲವು ಜನ ಇನ್ನೂ ನಮ್ಗೆ ಹಾಗೆ ಇಡಬೇಕಂತಾರೆ. ಮನುಸ್ಮೃತಿ, ಮನುನ ವಿಚಾರಧಾರೆಯಲ್ಲೇ ಇವ್ರಿಗೆ ಇಡಬೇಕು ಅಂಥೇಳಿ ಎಲ್ಲ ಪ್ರಯತ್ನ ನಡೆದಿದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳದೆ ಹೋದರೆ ಖಂಡಿತವಾಗಿ ಇಡೀ ದೇಶದ ಬಡ ಜನತೆಗೆ, ಕೇವಲ ನಾ ಇವತ್ತು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಇವರೇ ಅಂತ ಹೇಳಲ್ಲ, ಯಾರಿಗೆ ಮಾನವೀಯ ಹಕ್ಕುಗಳು ಬೇಕು ಅವರೆಲ್ಲರೂ ಕೂಡ ಒಕ್ಕಟ್ಟಾಗಿ ಇದಕ್ಕಾಗಿ ಹೋರಾಟ ಮಾಡಬೇಕಾಗ್ತದೆ. ಪ್ರತಿಯೊಂದಕ್ಕೂ ಧರ್ಮ ಇರ್ತದೆ. ಅರೆ ಹೌದಪ್ಪ, ಯಾವುದೇ ಒಂದು ಧರ್ಮ ನಮ್ಗೆ ಒಳ್ಳೇದಕ್ಕಿರ್ತದೆ, ಕೆಟ್ಟದಕ್ಕಿರ್ತದೆ. ಬೌದ್ಧ ಧರ್ಮ ಬಂತು, ಬಾಬಾ ಸಾಹೇಬ್ ಯಾಕೆ ಸ್ವೀಕಾರ ಮಾಡಿದ್ರು? ಅದರ ವಿಚಾರಧಾರೆ ಸೈಂಟಿಫಿಕ್ ರಿಲಿಜನ್ ಇರೋದ್ರಿಂದ ಆ ಧರ್ಮದೇ ಒಳ್ಳೆಯದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರು. ಅದಕ್ಕಾಗಿ ಅವರು ಎಷ್ಟೋ ಬುಕ್ಗಳನ್ನು ಕೂಡ ಬರೆದು, ಅದು ಅನಾಲಿಸಿಸ್ ಆಫ್ ಕಾಸ್ಟ್ ಇರ್ಬೋದು, ರೈಸ್ ಆ್ಯಂಡ್ ಫಾಲ್ ಆಫ್ ಹಿಂದೂ ವುಮೆನ್ ಇರ್ಬೋದು, ಬೇರೆ ಬೇರೆ ವಿಚಾರ, ಈ ಎಕನಾಮಿಕ್ಸ್ ವಿಚಾರ ತಗೊಳ್ಳೋದು, ಪ್ರಾಬ್ಲಮ್ ಆಫ್ ರೂಪಿ ಇರ್ಬೋದು, ಅನಾಲಿಸಿಸ್ ಆಫ್ ಫೈನಾನ್ಸಸ್ ಆಫ್ ಇಂಡಿಯನ್ ಎಕಾನಮಿ, ಇವೆಲ್ಲ ಬೇರೆ ವಿಚಾರ. ನಮ್ಮ ಮೂಲಭೂತ ಹಕ್ಕ ನಮಗೆ ಮನುಷ್ಯರಂತೆ ನೀವು ತಿಳಿಯೋದಿಲ್ಲಲ್ಲ, ಇದಕ್ಕಾಗಿ ಯಾರು ಹೋರಾಟ ಮಾಡಬೇಕು? ಇದಕ್ಕೆ ಯಾರು ಬರ್ತಾರಪ್ಪ? ಇವತ್ತು ಯಾರಾದರೂ RSS ದವರು ಬಂದು ಇದ್ರ ಬಗ್ಗೆ ಹೇಳ್ತಾರಾ? ಇಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾಗಿಲ್ಲ. ಗುಲಾಮರು ಗುಲಾಮರಾಗೇ ಇರಬೇಕು, ಅಸ್ಪೃಶ್ಯರಾಗೇ ಇರಬೇಕು, ನಾವು ಮೇಲೆ ಕೂತಿರ್ಬೇಕು ಅಂಥೇಳಿ ನಮ್ಮದರಲ್ಲೇ ಜಗಳ ಹಚ್ಚಕ್ಕೆ ಹೊಂಟಿದ್ದಾರೆ. ಇವತ್ತು ನಮ್ಮಲ್ಲೇ ಜಗಳ ಹಚ್ತಾ ಇದ್ದಾರೆ. ಯಾರು ಹೋಗ್ತಾ ಇದ್ದಾರೆ ಈ ವಿಚಾರಧಾರೆ ವಿರುದ್ಧ? ಕೆಲವು ಹುಡುಗರು, ಕೆಲವು ಯಂಗ್ಸ್ಟರ್ ಅವ್ರ ತಲೆ ತುಂಬಿ ಅವ್ರಿಗೆ ಹೇಳಿ, ನೀವು ಹಿಂಗೆ ಮಾಡಬೇಕು, ಹಿಂಗೆ ಮಾಡು. ಏನು ಮಾಡಬೇಕಪ್ಪ? ನನಗೆ ಗುಡಿಯಾಗೆ ಬರ್ಬಿಡಲ್ಲ ನೀನು, ನಾನು ಎಲ್ಲಿ ಹೋಗಲಿ? ಸ್ವಾಮೀಜಿ ನಾನು ಗುಡಿಯಾಗೆ ಬರ್ಬಿಡಲ್ಲ, ನಾ ಎಲ್ಲಿ ಪೂಜೆ ಮಾಡಲಿ? ನನಗೆ ನೀರು ಕುಡುಬಿಡಲ್ಲ, ನೀಡ್ತೀಯಲ್ಲ. ಕೆರೆಗೆ ಹೋದ್ರೂ ಬರ್ಬಿಡಲ್ಲ. ಊರಾಗ ಚಪ್ಪಲಿ ಹಾಕೊಂಡು ತಿರ್ಗಾದ ನನಗೆ ಪರ್ಮಿಷನ್ ಇಲ್ಲ. ಅದು ನೋಡ್ಬೇಕು ನೀವೆಲ್ಲ. ಯಾಕಂದ್ರೆ ಓದಿದ್ರೆ ಎಲ್ಲರಿಗೆ ಗೊತ್ತಾಗ್ತದೆ. ಓದದೇ ಇರತಕ್ಕಂಥ ಹೆಣ್ಮಕ್ಳಾಗಲಿ ಗಂಡಸರಾಗಲಿ ಅಟ್ಲೀಸ್ಟ್ ಯಾವ ರೀತಿಯಾಗಿ ಆ G5ದಲ್ಲಿ ಮಹಾನಾಯಕ್ ಬಂದಿದೆ ಅಂಬೇಡ್ಕರ್ದು, ಅದು ನೀವು ನೋಡಿ. ಅದಾದ್ರೂ ನೋಡಿ ಹೇಗೆ ಪರಿಸ್ಥಿತಿ ಇತ್ತು. ಇವತ್ತು ಹೆಂಗೆ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ಬದಲಾವಣೆ ಆಗಿದೆ, ಪ್ರಜಾಪ್ರಭುತ್ವ ಬಂದ ಮೇಲೆ ಬದಲಾವಣೆ ಆಗಿದೆ. ಇದನ್ನು ತಿಳ್ಕೊಳ್ಳಿ. ನಾವೇ ಕಚ್ಚಾಡೋದ್ರಿಂದ ಏನೂ ಆಗಲ್ಲ. ನನಗೀಗ 80 ಈ 21 ಜುಲೈ ಬಂದರೆ ನನಗೆ 80 ವರ್ಷ ಆಗ್ತದೆ. ಎಷ್ಟು 80 ಇಯರ್ಸ್. ಮತ್ತು ಈಗ 50 ವರ್ಷ ನಂದು ಶಾಸಕನಾಗಿ ಬಹುಶಃ ಸತತವಾಗಿ ನಾನು 50 ವರ್ಷ ಕಂಪ್ಲೀಟ್ ಮಾಡ್ತಿದ್ದೆ. ಒಂದು ವೇಳೆ ಮೋದಿಯವ್ರ ಕಾಲು ಹೊಡಿದೇ ಹೋದ್ರು. ನಾ ಹೇಳ್ದೆ ಅವ್ರಿಗೆ ಭೇಟಿ ಆದಾಗ ಅವ್ರು ಕೇಳಿದ್ರು ನನಗೆ, ಇದು
ಮೇದಲ್ಲಿ ಒಂದು ಹ್ಯೂಮನ್ ರೈಟ್ಸ್ ಕಮಿಷನ್ ಅಧ್ಯಕ್ಷರಿಗೆ ನೇಮಣೂಕ್ ಮಾಡಬೇಕಾಗಿತ್ತು. आवाग ನಾನು ಕೇಳಿದ್ರು, क्या खरगे साहब कैसे हैं आप? खरगे जी कैसे हैं? मैं ठीक हूँ. आपको तो 50 साल कंप्लीट हो गए होंगे अंदर. अगर ಅವ್ರಿಗೆ ಗೊತ್ತಿದೆ ನಾ ಸೋತೀನಂತ. ಅದಕ್ಕೆ ನಾಂದೆ अब तो मेरा 49 ईयर्स कंप्लीट हुआ. अगर आप लेवल प्लेइंग ग्राउंड दे देते थे तो मैं 50 पार करके 55 तक था. और एदरे है आमेले ना, ऐसा तो इलेक्शन में होता है, चुनाव में ये डेमोक्रेसी है. कहाँ है डेमोक्रेसी? डेमोक्रेसी चंद लोगों को है और चंद लोगों के लिए है, हमारे लिए नहीं है. ಅದಕ್ಕೆ ನೀವು ಬಹಳ ಚಿಂತನೆ ಮಾಡಿ. ಬೇರೆಯವ್ರದ್ದು ಬಿಡಿ, ಅವರಿಗೆ ಮನೀರಾದ, ಜಮೀನರಾದ, ಬಿಸ್ನೆಸ್ಸರಾದ, ನಿಮಗೇನಿದೆ? ವಿದ್ಯೆ ಒಂದೇ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು, ಪಡೋ ಇತನಾ ಪಡೋ ದುನಿಯಾ ತುಮ್ಸೆ ಡರೆ. ಓದಿ, ಇಷ್ಟೊಂದು ಓದಿ, ಜಗತ್ತ ನಿಮ್ಮ ವಿದ್ಯೆ, ನಿಮ್ಮ ಜ್ಞಾನ ನೋಡಿ ಹೆದರಬೇಕು. ಹೆದರಬೇಕು ಅಂದ್ರೆ ಅದರ ಅರ್ಥ ಮರ್ಯಾದೆ ಕೊಡಿ. ಅದು ನಾವು ಅವಶ್ಯಕತೆ ಇದೆ. ನಮ್ಮ ಮಕ್ಕಳಿಗೆ ನಾನು ಅದೇ ಹೇಳ್ತೀನಿ, ದಯವಿಟ್ಟು ನಿಮ್ಮೆಲ್ಲರಿಗೂ ಹೇಳ್ತೀನಿ, ಓದಿ, ನಿಮ್ಮ ಮಕ್ಕಳಿಗೂ ಓದಿಸಿ, ಹೆಣ್ಣು ಮಕ್ಕಳಿಗೂ ಓದಿಸಿ. ಈಗ ಅವ್ರು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜ ಮುಂದುವರೆದಿದೆ ಅನ್ನತಕ್ಕಂಥದ್ದು ಹಾಗೆ ಅಂತಕ್ಕಂಥ ಮಾತು ಹೇಳಿದ್ರು. ಅದನ್ನೇ ನಾನು ಇಲ್ಲಿ ತಂದಿದ್ದೆ ಹೇಳಕ್ಕೆ, ನಾನು ಹೇಳಬೇಕು ಅಂತ ಹೇಳಿ ಮಾಡಿದೆ. ಅವ್ರು ಹೇಳಿದ್ರು, ಅವರಂದರು ಯಾವುದೇ ಒಂದು ಸಮಾಜ ಮುಂದುವರೆದಿದೆ ಅನ್ನತಕ್ಕಂಥ ತಿಳ್ಕೊಳ್ಬೇಕಾದ್ರೆ ಆ ಸಮಾಜದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಎಷ್ಟರ ಮಟ್ಟಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಲಶಾಲಿ ಆಗ್ತಾರೋ, ಗಟ್ಟಿ ಆಗ್ತಾರೋ, ಆವಾಗ ಮಾತ್ರ ಗೊತ್ತಾಗ್ತದೆ ಆ ಸಮಾಜ ಮುಂದೆ ಬಂದಿದೆ ಅಥವಾ ಹಿಂದೆ ಬಂದಿದೆ. ಅದಕ್ಕಾಗಿ ಇದು ದಯವಿಟ್ಟು ನಿಮ್ಮ ತಲೆ ಕೆಡಿಸೋರು ಭಾಳ ಜನ ಬರ್ತಾ ಇದ್ದಾರೆ. ಪ್ರತಿಯೊಂದು ಮಾತಿಗೆ ಒಂದು ಸಾರಿ ನೀವು ಕೆಟ್ಟರೆ, ಈಗೇನು ಬಾಬಾ ಸಾಹೇಬರು ಹುಟ್ಟಲ್ಲ, ಅವ್ರು ಒಂದು ಸಾರಿ ಹುಟ್ಟಿ ಇಷ್ಟು ಕೆಲಸ ಮಾಡಿದ್ರು. ಆ ಕೆಲಸ ಮಾಡಿದ್ದನ್ನು ನಾವು ಇವತ್ತು ಒಂದು ಅಳಿಸಿ ಹೋಗ್ತಕ್ಕಂಥ ರೀತಿಯಲ್ಲಿ ನಮ್ಮ ವರ್ತನೆ, ನಮ್ಮ ನಡವಳಿಕೆ ಇವತ್ತು ನಡೆದಿದೆ. ನಾನು ಅನೇಕ ಸಾರಿ ಹೇಳಿದ್ದೀನಿ, ಬಾಬಾ ಸಾಹೇಬರು ಒಂದು ಮಾತು ಹೇಳಿದ್ರು, ಏನಂತ, ಕೆಲವು ಹಿಂಗೆ ಸುಶಿಕ್ಷಿತ ಜನ, ಎಜುಕೇಟೆಡು, ಪ್ರೊಫೆಸರು, ಲೆಕ್ಚರರ್ಸು, ಅಲ್ಲಿ ಸಿದ್ಧಾರ್ಥ ಕಾಲೇಜ್ ಅಂತಿದೆ ಬಾಂಬೆನಲ್ಲಿ, ಫ್ಲೋರಾ ಫೌಂಟೇನ್ ಅಂತ, ಅದು ಜಪಾನ್ ಎಂಬೆಸಿ ಇತ್ತು. ಅವರ ಹತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1946ರಲ್ಲಿ ಖರೀದಿ ಮಾಡಿದ್ವಿ. ಆವಾಗ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಜಪಾನ್ ಎಲ್ಲ ಹಾಳಾಗಿ ಹೋದ್ಮೇಲೆ ಅದನ್ನು ಆಕ್ಷನ್ದಲ್ಲಿ ಆ ಕಾಲೇಜ್ ಬಿಲ್ಡಿಂಗನ್ನು ಖರೀದಿ ಮಾಡಿದ್ವಿ. ಅಲ್ಲೆಲ್ಲ ಹಿಂಗೆ ಲೆಕ್ಚರರ್ಸು, MA PhD ಆದವರು, ಡಾಕ್ಟರ್ಸು, ಅವರು ಇವರು ಕೂತಿದ್ರು. ಅವರು ಬಾಬಾ ಸಾಹೇಬ್ ಅವರಿಗೆ ಸ್ವಲ್ಪ ಭಾಳ ಅಂದರೆ ಒಂದೇನೋ ಒಂದು ಕಳೆಯಲ್ಲೇ ಸುಸ್ತಾಗಿ ಕುಂತಂಕ ಅವ್ರಿಗೆ ಕಂಡಿತು. ಯಾಕೆ ಬಾಬಾ ಸಾಹೇಬ್ರು ಇವತ್ತು ಹಿಂಗೆ ಕುಂತಿದ್ದಾರೆ, ಏನು ನಮ್ಮ ಮೇಲೆ ನಾರಾಜರ ಏನು ಅಂಥೇಳಿ ಅವರಿಗೆ ಬಾಬಾ ಸಾಹೇಬರಿಗೆ ಒಬ್ಬರಿಬ್ಬರು ಕೇಳಿದ್ರು, ಏನು ಚಿಂತೆ ಮಾಡ್ತಾ ಇದ್ದೀರಿ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನಾನು ಚಿಂತೆ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ, ಸುಶಿಕ್ಷಿತ ಜನರಿಗೆ, ಎಜುಕೇಟೆಡ್ ಜನಾಂಗಕ್ಕೆ ನೌಕರಿಗಳಾಗಲಿ,
ಅಥವಾ ಆರ್ಥಿಕ ಬೆಂಬಲ ಇವತ್ತು ಅವರಿಗೆ ಸಿಕ್ಕಿದೆ. ಆದರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ನನ್ನ ಜನಾಂಗ, ಹಳ್ಳಿಯಲ್ಲಿ ಕೂಲಿ ಮಾಡಿಕೊಂಡು ಬದುಕ್ತಕ್ಕಂಥ ನನ್ನ ಜನಾಂಗ, ಅವ್ರಿಗೆ ಇನ್ನೂ ನಾ ಏನೂ ಮಾಡಲಿಲ್ಲಲ್ಲ, ಅದರ ಚಿಂತೆ ನನಗೆ ಜಾಸ್ತಿ ಇದೆ. ಅದಕ್ಕಾಗಿ ನಾನು ಹೀಗೆ ಕೂತಿದ್ದೇನೆ. ಅದಕ್ಕೆ ಅವರಂದರು, ಮತ್ತು ಏನು ಮಾಡಬೇಕು ಅಂತ ಕೇಳಿದ್ರು. ಏನು ಮಾಡಬೇಕು ಅಂದರೆ, ನಿಮ್ಮ ಕೈಲಾದಷ್ಟು ಅಭಿವೃದ್ಧಿ ಕೆಲಸ ಮಾಡಿ, ಜನಾಂಗದ ಅವ್ರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಮಾಡಿ, ನೌಕರಿಗಳು ಕೊಡಿಸ್ತಕ್ಕಂಥದ್ದು ಮಾಡಿ, ಬಿಸ್ನೆಸ್ ಮಾಡಿಸ್ತಕ್ಕಂಥದ್ದು ಮಾಡಿ, ಯಾವುದೇ ರೀತಿಯಿಂದ ಅವರ ಆರ್ಥಿಕವಾಗಿ ಬಲಶಾಲಿ ಆಗ್ತಾರೆ. ಆವಾಗ ಮಾತ್ರ ಈ ಸಮಾಜ ಮುಂದೆ ಬರೋಕ್ಕೆ ಸಾಧ್ಯ ಇದೆ ಅಂಥೇಳಿ ಕೊನೆಗೆ ಇನ್ನೊಂದು ಎಚ್ಚರನೂ ಕೊಟ್ಟರು. ನೋಡ್ರಪ್ಪ, ನಿಮ್ಮ ಈ ಸುಧಾರಣೆ ರಥ, ಸಾಮಾಜಿಕ ಸುಧಾರಣೆ ರಥ, ಅದರ ಆರ್ಥಿಕ, ಶೈಕ್ಷಣಿಕ ಇದನ್ನು ಬೆಂಬಲಿಸ್ತಕ್ಕಂಥ ರಥ ಏನಿದೆ, ಈ ರಥ ನಾನು ಕಷ್ಟಪಟ್ಟು ಇಲ್ಲಿವರೆಗೆ ಎಳ್ಕೊಂಡು ಬಂದಿದ್ದೇನೆ. ಒಂದು ವೇಳೆ ನಿಮ್ಮ ಕೈಯಿಂದ ಆದರೆ, ನಿಮಗೆ ಶಕ್ತಿ ಇದ್ದರೆ ಆ ರಥ ಮುಂದಕ್ಕೆ ಎಳ್ಕೊಂಡು ಹೋಗಿ. ನಿಮ್ಮ ಕೈಯಿಂದ ಆಗದೆ ಹೋದರೆ ದಯವಿಟ್ಟು ಆ ರಥ ಎಲ್ಲೇ ಇದೆ ಅಲ್ಲೇ ಬಿಟ್ಟುಬಿಡಿ. ಮುಂದೆ ಯಾರು ಬರ್ತಾರೋ ಅವರಾದರೂ ಮುಂದಕ್ಕೆ ಹೋಯ್ತಾರಂತೆ. ಅದು ಇವತ್ತು ನಾವು ಸುಧಾರಣೆ ರಥ ಮುಂದಕ್ಕೆ ಹೋಗ್ಬೇಕೇ ಹೊರತಾಗಿ ಹಿಂದಕ್ಕಲ್ಲ. ನಮಗೆ ಹಿಂದಕ್ಕೆ ತಳ್ಳಬೇಕು ಅಂತ ಬಹಳ ಜನ ಈಗಂತೂ ನಿಂತಿದ್ದಾರೆ. ಏನು ಭಾಷಣ ಮೇಲೆ ಭಾಷಣ ಮಾಡ್ತಾರೆ, ಜೋರ್ದಾರ ಭಾಷಣ. ನಮ್ಮ ಬಗ್ಗೆ ಮಾಡ್ರಪ್ಪ, ನಮ್ಮ ಕಡೆ ತಿರುಗ್ರಿ, ನಮ್ಮ ಹಳ್ಳಿಗಳಿಗೆ ನೋಡ್ರಿ, ಈ ಜನಾಂಗಕ್ಕೆ ನೋಡ್ರಿ, ಅವಾಗ ಗೊತ್ತಾಗ. ಅವ್ರಿಗೆ ಬೇರೆನೇ ಹೇಳ್ಬಿಡೋದು. ಮತ್ತೆ ಅದೇನಾರ ಹೇಳಿದ್ರೆ ಇಲ್ಲೇ ಒಂದೊಂದು ಮಾತುಗಳು ಹೇಳಿ ಇವ್ರಿಗೆ ಹೇಗೆ ಕಚ್ಚಾಟ ಹಚ್ಚಬೇಕು, ಇವರಲ್ಲೇ ಹೆಂಗೆ ಒಡಿಸ್ಬೇಕು, ಜಾತೀಯತೆ ತರಬೇಕು, ಎಲ್ಲ ಶೆಡ್ಯೂಲ್ ಕಾಸ್ಟ್ ಅಂದರೆ ಒಂದೇ ಆಗಿರಬಾರ್ದು. ನೀವೇ ಬೇರೆ, ಅವರೇ ಬೇರೆ, ಅವರೇ ಬೇರೆ, ಇವರೇ ಬೇರೆ ಅಂದು ಇವರನ್ನು ಒಡಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇವ್ರಿಗೆ ಒಂದು ಮಾಡ್ತಕ್ಕಂಥದ್ದು ಮಾಡಿಲ್ಲ. ಧರ್ಮ ಅಂದ್ರೆ ಒಂದೇ ಅಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದಿದ್ರು. ಕೊನೆಗೆ ಅದನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 4 ಭಾಗದಲ್ಲಿ 52 ನಂತರ ತಂದರು. ಒಂದು ಆಗಿ ಅದು ಬಂತು. ಬಟ್ ಪ್ರಥಮದಲ್ಲಿ ಹಿಂದೂ ಕೋಡ್ ಬಿಲ್ ತರುವಾಗ ಅನೇಕ ಜನ ವಿರುದ್ಧ ಮಾಡಿದರು. ಆದರೆ ಇವರು ಕೆಲವು ಜನ ಹಿಂದೂ ಕೋಡ್ ಬಿಲ್ಗೂ ವಿರುದ್ಧ ಮಾಡ್ತಾರೆ, ನಾವು ಶಿಕ್ಷಣ ತಗೊಳ್ಬಾರ್ದು ಅದಕ್ಕೂ ವಿರುದ್ಧ ಮಾಡ್ತಾರೆ. ಮತ್ತು ಇವತ್ತು ರಿಸರ್ವೇಷನ್ ಅಂತೂ ಮುಗಿಸೇ ಬಿಟ್ರು. ಮೋದಿಯವರು, ನಾನು ಹೇಳಬಾರ್ದು, ಬರೀ ಅವರು ವ್ಯಕ್ತಿಗತ ಹೇಳ್ದಂಗೆ ಆಗ್ತದೆ. ಮೋದಿಯವರು ಸರ್ವ ಜನಾಂಗದ ಉದ್ಧಾರ ಮಾಡ್ತೇವೆ ಅಂತಕ್ಕಂಥವ್ರು. ನೀವು ಒಂದು ಹಿಂದೆ ನೆಹರೂಜಿ ಅವ್ರ ಕಾಲದಲ್ಲಿ, ಅಂಬೇಡ್ಕರ್ ಅವ್ರ ಕಾಲದಲ್ಲಿ ಈ ಬ್ಯಾಂಕ್ಗಳು ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದು. ನೀವು ಒಂದೊಂದು ಬ್ಯಾಂಕು ಪ್ರೈವೇಟ್ದವ್ರಿಗೆ ಯಾಕೆ ಕೊಡ್ತಾ ಇದ್ದೀರಿ? ಯಾಕಂದರೆ ಅಲ್ಲಿಂದ ರಿಸರ್ವೇಷನ್ ಮುಗಿಸ್ಬೇಕು. ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಮೊದಲು ಬಂದರು. ಅದಕ್ಕೆ ವಿರೋಧವಾಗಿ ಜನ ನಿಂತಾಗ ಇವ್ರಿಗೆ ರಿಸರ್ವೇಷನ್ ತೆಗೆದುಹಾಕಬೇಕು ಅಂಥೇಳಿ ಒಂದು ಪಬ್ಲಿಕ್ ಸೆಕ್ಟರ್ಗಳು, ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಅನೇಕ ಉದ್ದಿಮೆಗಳು ಇವತ್ತು ಬಂದ್ ಮಾಡ್ಕೊಂಡು ಹೊಂಟಾರೆ. ಒಂದು ಬಂದ್ ಮಾಡ್ತಾ ಅಂದ್ರೆ ನಿಮ್ಮ ನೌಕರಿಗಳೇ ಇಲ್ಲಲ್ಲ. ರೈಲ್ವೆ ಒಂದರಲ್ಲೇ 18 ಲಕ್ಷ ನೌಕರಿಗಳಿತ್ತು. ನನ್ನ ಕಾಲದಲ್ಲಿ ಅದು 14 ಲಕ್ಷ ಇತ್ತು ಯಾವಾಗ ನಾ ತಗೊಂಡ. ಈಗ ಅದನ್ನು ಕಡಿಮೆ ಮಾಡಿ ಕಾಂಟ್ರಾಕ್ಟ್ ಬೇಸಸ್, ಡೈಲಿ ವೇಜಸ್ ಅಂತ ಮಾಡಿ ಈಗ ಅದು
9 ಲಕ್ಷಕ್ಕೆ ತಂದಿಟ್ಟ. ಈ ಹಿಂದುಳಿದವರಿಗೆ ಸ್ವಲ್ಪ ಜನಾಂಗಕ್ಕೆ ಸಿಗ್ತಕ್ಕಂಥ ಎಲ್ಲ ರಿಸರ್ವೇಶನ್ ಹೋದು. ಅದರ ಜೊತೆಯಲ್ಲಿ ಆರ್ಥಿಕವಾಗಿ ಮುಂದುವರೆದವರು, ಆರ್ಥಿಕವಾಗಿ ಅತಿ ಹಿಂದುಳಿದವರು, ಮುಂದುವರೆದಂಥ ಕೋಮಿನವರಿಗೂ 10% ರಿಸರ್ವೇಶನ್ ಅಂತ ಮಾಡಿದ್ರು. ಅವ್ರದ್ದು ಹೋಯ್ತು. ಅಂದರೆ ಮುಂದುವರೆದ ಬಡವರಿಗೂ ಹೋಯ್ತು, ಹಿಂದುಳಿದವ್ರದ್ದು ಹೋಯ್ತು, ಶೆಡ್ಯೂಲ್ ಕಾಸ್ಟ್ದು ಶೆಡ್ಯೂಲ್ ಟ್ರೈಬ್ಸ್ದು ಹೋಯ್ತು. ಹೀಗೆ ನಮ್ಮ ನೌಕರಿಗಳ ಕಡಿಮೆ ಮಾಡಿಕೊಂಡು ಕೊನೆಗೆ ಅವರ ಕಾಲ ಹತ್ರ ನಿಲ್ಲಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯಗಳನ್ನು ಅಲ್ಲಿ ಅವ್ರ ಜನನೇ ತುಂಬೋದು. ಅನೇಕ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಮೊದಲೇ 60-70 ಡಿಪಾರ್ಟ್ಮೆಂಟ್ಗಳಲ್ಲಿ ಜಾಯಿಂಟ್ ಸೆಕ್ರೆಟರಿಗಳಿರೋರು, ಅದ್ರಾಗೆಲ್ಲ ಸಮುದಾಯದವರು ಇರೋರು. ಈಗೇನು ಮಾಡಿದ್ದಾರೆ, ಆ ಜಾಯಿಂಟ್ ಸೆಕ್ರೆಟರಿ ಪೋಸ್ಟ್ಗಳನ್ನು IAS ಕೈಯಿಂದ ತಪ್ಪಿಸಿ ಹೆಚ್ಚಾಗಿ IASದವರು ಜಾಯಿಂಟ್ ಸೆಕ್ರೆಟರಿ ಲೆವೆಲ್ ಮೇಲೆ ಕೆಲವು ನಿರ್ಣಯಗಳಾಗ್ತವೆ. ಅದಕ್ಕೆ ಅವ್ರೇನು ಮಾಡಿದ್ರು, ಕೆಲವು ರೂಲ್ಸನ್ನು ಬದಲಾವಣೆ ಮಾಡಿ ತಮಗೆ ಬೇಕಾದಂಥವ್ರಿಗೆ ಸೆಲೆಕ್ಷನ್ ಮಾಡೋಕ್ಕೋಸ್ಕರ ಜಾಯಿಂಟ್ ಸೆಕ್ರೆಟರಿ ಲೆವೆಲ್ದಾಗಿರ್ತಕ್ಕಂಥ ಒಂದೇ ಕೋಮಿನ ಜನರಿಗೆ 340 ಜನರಿಗೆ ತುಂಬಿದ್ರು. ಅಲ್ಲಿ IAS ಇರ್ತಿದ್ರು, ಎಲ್ಲ ಕೋಮಿನವ್ರು 340 ಇರ್ತಿದ್ರು. ಈಗ ಅದು ಹೋಯ್ತು. ಅಂದರೆ ಎಲ್ಲೆಲ್ಲಿ ಈ ಜನಾಂಗದವರು ಒಳ್ಳೆ ಹುದ್ದೆ ಮೇಲಿದ್ರು ಅದನ್ನು ತೆಗೆದು ಬಿಡ್ತಾ ಇದ್ದಾರೆ. ನಿರ್ಣಯ ಮಾಡ್ತಕ್ಕಂಥ ಜಾಗದಲ್ಲಿದ್ದರು ಅದು ತೆಗಿತಾ ಇದ್ದಾರೆ. ಈಗ ಏನು ಮಾಡಬೇಕು? ಇದಕ್ಕೆ ಒಂದೇ ಒಂದು ಹೋರಾಟ. ಏನೇ ಬರಲಿ ಇದಕ್ಕೆ ನಾವು ಹೋರಾಟ ಮಾಡ್ತೇವೆ ಅಂತ ನಿಲ್ಲಬೇಕಾಗ್ತದೆ. ಅಟ್ಲೀಸ್ಟ್ ಈಗ ನೀವೆಲ್ಲರೂ ಸೇರಿದ್ರೆ ಒಂದು 4 ಮಂದಿಗಾದರೂ ಊಟ ಹಾಕಿಸ್ಬೋದು. ಒಂದು ಕಾಲ ಹಿಂಗಿತ್ತು, ಚಳವಳಿ ಮಾಡಬೇಕಾದ್ರೂ ಕೂಡ ಯಾರು ಊಟ ಕೊಡೋರೇ ಇರಲಿಲ್ಲ. ನಾವು ಅವಾಗ ಈ MS ಕಮ್ಮಿಂದ ಚಳವಳಿ ಮಾಡ್ತಿದ್ದೆವು. ಆವಾಗ ಈ ರಿಪಬ್ಲಿಕನ್ ಪಾರ್ಟಿದವರು ಕೂಡ ಚಳವಳಿ ಮಾಡ್ತಿದ್ರು. ಶಿವರಾಮ್ ಮೋಗ ಅವರು ಕೂಡ ಈ ಚಳವಳಿಯಲ್ಲಿ ಮುಂಚೂಣಿಯಲ್ಲಿದ್ದರು. ಆ ಕಾಲದಲ್ಲಿ ಮಿಲ್ ವರ್ಕರ್ 1 ರೂಪಾಯಿ ಕೊಟ್ಟು ಪಾರ್ಲಿಮೆಂಟ್ ಎದುರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೂಡಿಸ್ಬೇಕಂತ ಹೋರಾಟ ಮಾಡಿದ್ರು. ಬಾರಾ ಬಲೂತೆ ಅದನ್ನು ನೀವು ಕಾಯಂ ಮಾಡಿ ತೆಗೆದುಹಾಕಿ ನಮಗೆ ಜಮೀನುಗಳು ಕೊಡಬೇಕು ಅಂತ, ಸರ್ಕಾರಿ ಗೈರಾನ್ ಜಮೀನು ಕೊಡಬೇಕಂತ, ಇಂಥವೆಲ್ಲ ಅನೇಕ ಚಳವಳಿ ಬಡವರು ಮಾಡಿದ್ರು. ಈಗ ಶ್ರೀಮಂತರು ಕೆಲವು ಜನ ಅನೇಕ ಆಗಿದ್ದಾರೆ, ನೌಕರಿಗಳಲ್ಲಿದ್ದಾರೆ. ನೀವು ಅಟ್ಲೀಸ್ಟ್ ಮುಂದೆ ಬರಲಿಲ್ಲ ಅಂದರೆ ಅವ ಏನು ಮಾಡ್ದ, ಇವ ಏನು ಮಾಡ್ದ, ನೀನೇನು ಮಾಡಿದೆ ಅಂತ ಕೇಳೋಕ್ಕಿಂತ ನಾವೆಲ್ಲರೂ ಸೇರಿ ನಾವೇನು ಮಾಡಿದ್ದೇವೆ ಸಮಾಜಕ್ಕೆ ಅನ್ನೋದು ಹೇಳಬೇಕು. ಕುಂತಲ್ಲೇ ನೀನು ನಾನು ನೀವು 1 ಬಟ್ ತೋರಿಸಿದ್ರೆ 3 ಬಟ್ ನನ್ನ ಕಡೆ ಹೊಂಟವು. ಅದು ಯೋಚನೆ ನೀವು ದಯವಿಟ್ಟು ಮಾಡಬೇಕು. ಇದು ಬಹಳ ಅವಶ್ಯಕ. ಹಿಂದಿನ ಕಾಲದಲ್ಲಿ ಧರ್ಮದಲ್ಲಿ ಜಗಳ, ಜಾತಿಗಳಲ್ಲಿ ಜಗಳ, ಮತ್ತು ಈಗ ಮೇಡಮ್ ಹೇಳ್ತಾ ಇದ್ರು ಅಮೇರಿಕಾದಲ್ಲಿ ಹೆಣ್ಮಕ್ಕಳಿಗೆ ರಾಜಕೀಯದಲ್ಲಿ ಹಕ್ಕುಗಳು ಅವರಿಗೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದ ಸಂವಿಧಾನ ಬರೆದ್ರು, ಎಂದದು ಅನುಷ್ಠಾನಕ್ಕೆ ಬಂತು, ಅಂದೇ ಹೆಣ್ಣು ಮಕ್ಕಳಿಗೆ ಓಟಿನ ಅಧಿಕಾರ ಕೊಟ್ಟಿದ್ದು. ಅಮೇರಿಕದಾಗ 100 ವರ್ಷ ಆದಮೇಲೆ ಬಂತು, ಹೌದಲ್ಲ? ಭಾಳ ಹೋರಾಟ ಆದಮೇಲೆ ನೋಡಿ ಅವ್ರು ಹೇಳ್ತಾರೆ ಈಗ, ಅರೆ ನಾವು ಏನು ನೀವು ಹೋರಾಟನೇ ಮಾಡಿಲ್ಲ, ನಮ್ಮ ಬಾಬಾ ಸಾಹೇಬ್ ಕೊಟ್ಟ, ನೀವು ಹೋರಾಟನೇ ಮಾಡಲಿಲ್ಲ. 21 ವರ್ಷದ ವಯಸ್ಸಿನ ಮನುಷ್ಯನಿಗೆ, ಹುಡುಗನಿಗೆ ಓಟಿನ ಅಧಿಕಾರ ಕೊಟ್ಟೇವೆ. ಇದು ಎಲ್ಲನೂ ಕೂಡ ಒಂದು ರಕ್ತನೂ ಸಿಗಲಿಲ್ಲ, ಕೆಳಗೆ ಬೀಳಲಿಲ್ಲ. ಹಂಗೆ ಆರ್ಟಿಕಲ್ 371 ಜೆಗೆ ಒಂದು ಹನಿನೂ ಬೀಳಲಿಲ್ಲ. ಏನೋ ಬಿಸಿಲಾಗಿ ಎಲ್ಲಾರ ನಿಂತರೆ
ಪ್ರೊಸೆಷನ್ ಏನಾದ್ರು ತೆಗೆದ್ರೆ ಹನಿ ಬಿದ್ದಿರ್ಬೇಕು ಹೊರತು ಬೆವರು ಸುರಿದಿರ್ಬೇಕು ಹೊರತು ಇದಕ್ಕಾಗಿ ಬಿದ್ದಿಲ್ಲ. ಆದರೆ ಬಾಬಾ ಸಾಹೇಬರು ಅಡಲ್ಟ್ ಫ್ರಾಂಚೈಸ್ ಎಲ್ಲರಿಗೆ ಯಾವ್ಯಾವ ಧರ್ಮದವ್ರು ಇರಲಿ 20 ವರ್ಷದ ಹುಡುಗನಿಗೆ ಹೆಣ್ಮಗಳಿಗೆ ಗಂಡು ಮಗುವಿಗೆ ಓಟಿನ ಅಧಿಕಾರ. ಅವ ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಕಸ ಗೂಡ್ಸವ ಇರ್ಬೋದು, DC ಇರ್ಬೋದು, ಟಾಟಾ ಇರ್ಬೋದು, ಬಿರ್ಲಾ ಇರ್ಬೋದು, ಯಾವುದೇ ಎಲ್ಲರಿಗೆ ಒಂದೇ ಓಟು. ಆ ಓಟಿನ ಬೆಲೆ ಅಷ್ಟೇ. ಟಾಟಾನ ಅಂತೇಳಿ 1 ಓಟ್ ಕೊಟ್ಟರೆ 10 ಓಟ್ ಆಗಲ್ಲ, ಅದು ಒಂದೇ. ನಾವು ಬಡವರಿದ್ದೇವೆ, ಕಸ ಕೂಡಿಸ್ತೇವೆ ಅಥವಾ ಹೊಲದಲ್ಲಿ ಕೆಲಸ ಮಾಡ್ತೇವೆ, ರೈತರಿದ್ದೇವೆ ಅಂಥೇಳಿ ನಮ್ಮ ಓಟಿಗೆ ಅರ್ಧ ಓಟು ಅಂತ ಮಾಡೋದು. ಎಲ್ಲರಿಗೆ 1 ಓಟಿನ ಹಕ್ಕು, ಒಂದೇ ವ್ಯಾಲ್ಯೂ. 1 ವೋಟ್ 1 ವ್ಯಾಲ್ಯೂ. ಯಾರು ಕೊಡಿಸಿದ್ದು? ಇದು ಅಂಬೇಡ್ಕರ್. ಇದನ್ನು ಮುಗಿಸಕ್ಕೆ ಹೊಂಟವ್ರು ಯಾರು? ಇದನ್ನು ಮುಗಿಸಕ್ಕೆ ಹೊಂಟವರು RSS. ಅವ್ರ ಮಾತು ಇವ್ರು ಕೇಳ್ತಾ ಇದ್ದಾರೆ, ಯಾಕಂದ್ರೆ ಅವ್ರ ಕಂಟ್ರೋಲ್ನಾಗ ಇವ್ರಿದ್ದಾರೆ. ಅವ್ರು ಹೇಳ್ದಂಗೆ ಹೇಳೋದು. ಎಲ್ಲಿವರೆಗೆ ಹೊಟ್ಟೆ ಕಿತ್ತಂದ್ರೆ ಬಹುಶಃ ಬಂತಿಯವ್ರಿಗೆ ಗೊತ್ತಿರಬೇಕು. आपको मालूम होगा जब बाबा साहब अम्बेडकर ने नागपुर में दीक्षा ली, गोलवालकर गुरुजी ने क्या बोला? गोलवालकर गुरुजी ने ये बोला, जब बाबा साहब बौद्ध धर्म की दीक्षा ली, ಅವಾಗ ಏನು ಹೇಳಿದ್ರು ಗೋಳ್ವಾಲ್ಕರ್ ಗುರುಜಿ ಅಂದ್ರೆ ಹಿಂದಿದಾಗ ಹೇಳಿದ್ರು, बुद्ध महार झाला. बुद्ध महार झाला ಅಂದ್ರೆ ಬುದ್ಧ ಹೊಲೆಯನಾದ. ಹೊಲೆಯರು ಬುದ್ಧರಾದರು ಅಂತ ಹೇಳಲಿಲ್ಲ, ಅಂಬೇಡ್ಕರು ಬುದ್ಧನಾದ ಅಂತ ಹೇಳಲಿಲ್ಲ. ಆದರೆ ಬುದ್ಧ ಹೊಲೆಯನಾದ, ಬುದ್ಧ ಮಹಾರಾದ ಅಂತ ಹಿಂಗೆ ಕುಚೇಷ್ಟೆ ಮಾಡಿದ್ರು. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ಮಾತು ಕೇಳಿದ್ರು. ಏನಂತ? ಹಿಂಗ ಗೋಳ್ವಾಳ್ಕರ್ ಗುರುಜಿ ನಾಗ್ಪುರ್ನಾಗ ಭಾಷಣ ಮಾಡಿದ. ಅವ್ರು ಹೇಳಿದ್ರು, ಹಿಂಗೆ ಹೇಳಿದಾರಲ್ಲ ಏನು ಮಾಡಬೇಕು ಅಂತ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರು, ಕೆಲವು ಜನರಿಗೆ ಹ್ಯಾಬಿಟ್ ಇರ್ತದೆ, ಕೆಲವು ಜನ ಊಟ ಅನ್ನ ಬಾಯಿಂದ ತಿಂದು ಕೆಳಗಿಂದ ಬಿಡ್ತಾರೆ, ಆದರೆ ಕೆಲವು ಜನ ಕೆಳಗಿಂದ ಬಿದ್ದಿದ್ದೆಲ್ಲ ಬಾಯಾಗ ಹಾಕೊಳ್ತಾರೆ. ಅದ್ರ ಪೈಕಿ ಗೋಳ್ವಾಳ್ಕರ್ ಗುರೂಜಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ? ಅದಕ್ಕೆ ಇಂಥ ಹೊಲಸು ಮಾತಾಡೋರಿಗೆ, ಹೊಲಸು ತತ್ವ ಹೇಳೋರಿಗೆ ನೀವು ಒಂದು ವೇಳೆ ಬುದ್ಧಿ ಕಲಿಸದೆ ಹೋದರೆ ಖಂಡಿತವಾಗಿ ಈ ಬಡ ಸಮಾಜಕ್ಕೆ, ಅದು ಯಾವ ವರ್ಗದವರೇ ಅವರಿಗೆ ಭವಿಷ್ಯ ಇಲ್ಲ. ನಾವು ಕೆಲವು ಜನ ಸುಖದಾಗಿರ್ಬೋದು, ಆದರೆ ಇಡೀ ಸಮಾಜ ಸುಖದಾಗಿರ್ಬೇಕಾದ್ರೆ ನಾವೆಲ್ಲರೂ ಕೂಡ ಅವ್ರು ಸಿಕ್ಕಂಥ ಹಕ್ಕುಗಳನ್ನು, ಅವರಿಂದ ಸಿಕ್ಕಂಥ ಹಕ್ಕುಗಳನ್ನು ಉಳಿಸ್ಕೊಂಡು ಹೋಗ್ಬೇಕು. ಇಂಗ್ಲೆಂಡ್ನಲ್ಲಿ ಹೆಣ್ಣು ಮಕ್ಕಳಿಗೆ ಅಧಿಕಾರ ಇರಲಿಲ್ಲ ಓಟಿಂದು. ಫ್ರಾನ್ಸ್ನಾಗ ಇರಲಿಲ್ಲ. ಕೆಲವು ಕಡೆ ಮೊನ್ನೆ 40-50 ವರ್ಷದ ಹಿಂದೆ ಕೆಲವು ಜನರಿಗೆ ಸಿಕ್ಕಿದೆ. ಅಂಥವ್ರು ನಮಗೂ ಡೆಮಾಕ್ರಸಿ ಬಗ್ಗೆ ಬುದ್ಧಿ ಹೇಳೋರು. ಆದರೆ ಬಾಬಾ ಸಾಹೇಬ್ ಯಾವ ದಿವಸ ಸಂವಿಧಾನ ಬರೋದೋ, ಯಾವ ದಿವಸ ಸಂವಿಧಾನ ಆಚರಣೆಯಲ್ಲಿ ಬಂತೋ, ಅನುಷ್ಠಾನದಲ್ಲಿ ಬಂತೋ, ಅದೇ ದಿವಸ ಇವೆಲ್ಲ ಮಾನವೀಯ ಹಕ್ಕುಗಳನ್ನು ಸಿಕ್ಕು. ಈಗ ಅದು ಒಂದು ಕಿತ್ಕೊಳ್ತಾರೆ. ಬೇರೆ ಬೇರೆ ದೃಷ್ಟಿಯಿಂದ ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಹೆಚ್ಚು, ಯಾಕೋ ಟೈಮ್ ನೋಡ್ಲತ್ತೇನೆ, ಅದಕ್ಕಾಗಿ ಟೈಮ್ ಹೆಚ್ಚಿಗೆ ಆಗತ್ತೆ ಕಾಣ್ತದೆ. ಸೊ ನಾನು ಹೆಚ್ಚು ಮಾತನಾಡಿದೆ. ಎಲ್ಲರೂ ಕೂಡ ಈಗ ನಾವೆಲ್ಲ ಸರ್ಟಿಫಿಕೇಟ್ನಿಗೆ ಏನು ಬರಿತೇವೆ? ಹಿಂದೂ ಅಂತ ಬರಿತೇವೆ. ಹಿಂದೂ ಹೊಲೆಯ, ಹಿಂದೂ ಮಾದಿಗ, ಹಿಂದೂ ಸಮಗಾರ, ಹಿಂದೂ ಯಾವ್ಯಾವ ಶೆಡ್ಯೂಲ್ ಕಾಸ್ಟ್ನಲ್ಲಿ 100 ಜಾತಿಗಳಿವೆ. ಆ ಜಾತಿ ಹಾಕಿ ನಾವು ಸರ್ಟಿಫಿಕೇಟ್ ಕೇಳೋದು. ಮತ್ತು ನಮ್ಮ ಜಾಗ ಇಲ್ಲದಪ್ಪ ಹೇಳಿ. ನೀವು
ನಿಮ್ಮ ರಾಜಕೀಯ ಒಂದು ಬೆಳವಣಿಗೆಗಾಗಿ ಈ ತತ್ವವನ್ನು ಇವತ್ತು ತೆಗೆದು ಹಾಕಬೇಕು ಅಂತೇನು ಹೊಂಟಿದ್ರಿ, ಇದು ಎಂದಿಗೂ ಕೂಡ ದಲಿತ ಸಮಾಜ ಸಹಿಸೋದಿಲ್ಲ ಅನ್ನತಕ್ಕಂಥ ಮಾತನ್ನು. ನಮ್ಮಂತವ್ರು ಹೋಗ್ತಾರೆ ಬಿಡ್ತಾರೆ, ಆದರೆ ಸಮಾಜ ಇವತ್ತು ಜಾಗೃತ ಆಗಿದೆ. ಅವರಿಗೆ ನೀವು ಆಟ ಆಡ್ಸಕ್ಕಾಗೋದಿಲ್ಲ. ಶಿಸ್ತಿನಿಂದ ಆಡೋಣ, ವಿದ್ಯಾವಂತರಾಗಿ ಆಡೋಣ. ಪ್ರತಿಯೊಂದು ಕಡೆ ಪ್ರಜಾಪ್ರಭುತ್ವ ತತ್ವದ ಪ್ರಕಾರ ನಡೆದಿದೆ, ಅದರ ಪ್ರಕಾರ ನಾವು ಹೋರಾಟ ಮಾಡೋಣ. ಆದರೆ ನಮಗೆ ಪುನಃ ಹಳೇದು ಚಾಳಿ ನಿಮ್ದೇನಿದೆ ಅದನ್ನು ಪುನಃ ತರ್ಲಕ್ಕೆ ಹೋಗಬೇಡಿ. ಪುನಃ ಮನು ಮುಂದೆ ತರ್ಲಕ್ಕೆ ಹೋಗಬೇಡಿ. ಸಂವಿಧಾನಕ್ಕೆ ರೆಸ್ಪೆಕ್ಟ್ ಮಾಡಿ, ಸಂವಿಧಾನದ ಪೂಜಾ ಮಾಡಿ, ಪ್ರಜಾಪ್ರಭುತ್ವ ಪೂಜಾ ಮಾಡಿ. ಅದಕ್ಕೆ ಇದು ನಾವು ಎಲ್ಲಿವರೆಗೆ ಕೆಲವು ಜನರಿಗೆ ಪಾಠ ಕಲಿಸಲಿಲ್ಲ ಅಂದರೆ ಖಂಡಿತವಾಗಿ ನಮಗೆ ಉಳಗಾಲ ಇಲ್ಲ. ಅವರು ಅನೇಕ ಸಾರಿ ಹೇಳ್ತಿರ್ತಾರೆ, ಯಾಕಂದರೆ ಅವ್ರಿಗೆ ನಂಬಲ್ಲಿ ಒಡಿಸ್ಬೇಕು. ಒಡಕು ಮಾಡುವಾಗ ನನ್ನ ವಿರುದ್ಧ ಏನು ಹೇಳ್ಬೇಕು ಅದು ಹೇಳೋದು, ಇವ್ರ ವಿರುದ್ಧ ಏನು ಹೇಳ್ಬೇಕು ಅದು ಹೇಳೋದು, ಅವನ ವಿರುದ್ಧ ಏನು ಹೇಳಿ ಬೇಡ. ಆಮೇಲೆ ಅವ್ರು ಬ್ಯಾಳಿ ಬಯಸ್ಕೊಳ್ಳೋದು. ಡಿವೈಡ್ ಆ್ಯಂಡ್ ರೂಲ್ ಬ್ರಿಟಿಷರನ್ನೇನು ಮಾಡ್ತಿದ್ರು ಅದನ್ನೇ ಇವರು ಕೆಲವು ಜನ ಮಾಡ್ತಾ ಇದ್ದಾರೆ. ಇವತ್ತು ದೇಶನೂ ಹೊಡಿಲತ್ತಾರೆ, ಧರ್ಮಗಳು ಹೊಡಿಲತ್ತಾರೆ, ಸಮಾಜಗಳು ಹೊಡಿತಾ ಇದ್ದಾರೆ. ಸಣ್ಣ ಸಣ್ಣ ಮಾತಿನ ಮೇಲೆ ಏನು ಯಾರು ತಿನ್ನಬೇಕು, ಯಾವಾಗ ತಿನ್ನಬೇಕು, ಏನು ಕೊಯ್ದು ತಿನ್ನಬೇಕು, ಏನು ಹಂಗೆ ತಿನ್ನಬೇಕು, ಏನು ಒಂದೇ ಏಟಿ ಕಡದು ತಿನ್ನಬೇಕು ಅಥವಾ ಸಾವಕಾಶ ಕಡಿಬೇಕು. ಅದು ಹಲಾಲಾರ ಜಟ್ಕಾನ ಇರ್ಬೋದು. ಇದ್ರ ಮಧ್ಯದಾಗ ಇವರೆಲ್ಲ ಮಟ್ಕ ಆಡ್ತಾರಲ್ಲ. ಅದಕ್ಕಾಗಿ ಇಂಥ ಜಗಳಗಳು ಹಚ್ಚಿ, ಯಾಕಂದ್ರೆ ನಾಳೆ ಇದನ್ನು ಅನ್ಬೋದು, ನಮ್ಮ ಧರ್ಮದಲ್ಲಿ ನಿಮಗೆ ಸಂಸ್ಕೃತಿ ಕಲಿಸ್ತಕ್ಕಂಥದ್ದು ಕಲಿತಕ್ಕಂಥ ಅವಕಾಶ ಇಲ್ಲ. ನಾಳೆ ನೀವು ದೂರ ಆಗಲಿ. ಶಿಕ್ಷಣದಿಂದ ನೀವು ವಂಚಿತರಿದ್ರಿ, ಶಿಕ್ಷಣ ಬರಬಾರ್ದು, ಶಸ್ತ್ರ ಹಿಡಿಬಾರ್ದು. ಅದನ್ನ ಇಲ್ಲ ಇದು ಹೇಳಿ. ವ್ಯಾಪಾರ ಮಾಡಬಾರ್ದು, ರೈತನಾಗಿ ಉಳಿಬೇಕು, ಇಲ್ಲ ಅಂದ್ರೆ ಕಸ ಗೂಡಿಸ್ಕೊಂಡು ಉಳಿಬೇಕು. ಇವೆರಡೇ ಈ ಬಡವರ ಪಾಲಿ. ಅದಕ್ಕಾಗಿ ಬಂಧುಗಳೇ, ನಾನು ಹೆಚ್ಚು ಹೇಳೋದಿಲ್ಲ, ನಿಮ್ಗೆ ರೊಚ್ಚಿಗೂ ಎಬ್ಸೋದಿಲ್ಲ. ಆದರೆ ಶಾಂತವಾಗಿ ಯಾವ ರೀತಿಯಾಗಿ ಅಶೋಕ ಇಡೀ ಸಮ್ರಾಟ ಆಗೋದ, ಎಲ್ಲಿಂದ ಕಂದಾರದಿಂದ ನೇಪಾಳವರೆಗೆ, ಈ ಕಡೆ ವೆಸ್ಟ್ ಬೆಂಗಾಲ್ ಮೈನಾಮಾರ್ ಹಿಡ್ಕೊಂಡು ಈ ಕಡೆನೂ ಮಾಡಿದ್ರು, ದಕ್ಷಿಣ ಕಡೆ ಬಂದರು, ಶ್ರೀಲಂಕಾ ತನಕ ಹೋದರು. ಕೊನೆಗೆ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಹೇಳಿ ಬುದ್ಧನಿಗೆ ಶರಣ ಬಂದರು. ಏನು ಬುದ್ಧನಿಗೆ ಶರಣ ಬಂದ ಮೇಲೆ ಕಲಿಂಗ ಯುದ್ಧ ಆಯಿತು. ಏನು ಅವ್ರು ರಾಜ್ಯ ಬಿಟ್ಕೊಟ್ರ? ಕಂದಾರ್ ಗೆದ್ದ ಮೇಲೆ ಅದೇನು ವಾಪಸ್ ಕೊಟ್ರ? ಇಲ್ಲ. ಒಬ್ಬ ರಾಜ ಸರ್ವಸಮರ್ಥನಾದ ಮೇಲೆ, ಗೆದ್ದ ಮೇಲೆ ದೇಶದಲ್ಲಿ ಶಾಂತಿ ಇರಬೇಕು, ಸುಖವಾಗಿ ಜನ ಬಾಳಬೇಕು ಅಂತ ಹೇಳಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಎಲ್ಲ ರಾಜ್ಯ ಬಿಟ್ಕೊಡೋಕ್ಕಲ್ಲ. ಅಥವಾ ಗೆದ್ದಿದ್ದ ರಾಜ್ಯಗಳೇನು ವಾಪಸ್ ಕೊಟ್ರ? ಸಮ್ರಾಟ ಇರ್ತಿದ್ದಿಲ್ಲ. ಅದಕ್ಕೆ ದೇಶ ನಾವು ಉಳಿಸೋಕ್ಕೆ ತಯಾರಿದ್ದೇವೆ, ಉಳಿಸ್ತೇವೆ. ನಿಮ್ಮ ಬರೇ ಊಟಾಟಿಕೆಯಿಂದ ನೀವು ಒಂದು ಹನಿ ರಕ್ತನೂ ಹಾಕಲ್ಲ, ಚೆಲ್ಲಲ್ಲ, ನಿಮ್ಮದು ಹೋಗೋದೇ ಬೇರೆಯವ್ರದ್ದು. ಅದಕ್ಕಾಗಿ ನೀವು ನಿಮ್ಮ ಹಕ್ಕಿಗೆ ಹೋರಾಟ ಮಾಡಬೇಕು. ಸಂವಿಧಾನಕ್ಕೆ ಗಟ್ಟಿಯಾಗಿ ಮಜಬೂತಾಗಿ ಅದರ ಅಸ್ತಿತ್ವಕ್ಕಾಗಿ ಉಳಿವಿಗಾಗಿ ನೀವು ಒಂದಾಗಬೇಕು. ಡೆಮಾಕ್ರಸಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ನೀವೆಲ್ಲರೂ ಕೂಡ ಒಂದಾಗಬೇಕು. ಇದರಲ್ಲಿ ಎಲ್ಲ ಭೇದ ಭಾವಗಳನ್ನು ಮರೆತು ಹೋಗಬೇಕು. ಯಾಕಂದರೆ ನಾ ಯಾವಾಗಲೂ ಹೇಳ್ತೀನಲ್ಲ ನಿಮಗೆ, ಮಾತಾಡೋಕೆ ಒಂದೊಂದು ಸಾರಿ
ಮಾತಾಡುವಾಗ ಹೇಳ್ಬಿಡ್ತೀನಿ ನಾನು, ಬಕ್ರಿ ಈದ್ ಮೇ ಬಚೆಂಗೆ ತೋ ಮೊಹರಂ ಮೇ ನಾಚೆಂಗೆ ಅಂತ ಅನೇಕ ಸಾರಿ ಹೇಳ್ತೀನಿ. ಹಂಗೆ ನೀವು ಇದು ಉಳಿದ್ರೆ, ಸಂವಿಧಾನ ಉಳಿದ್ರೆ ನಿಮ್ಮ ಹೋರಾಟಕ್ಕೆ ಅರ್ಥ ಇದೆ. ಡೆಮಾಕ್ರಸಿ ಇದ್ದರೆ ನಿಮ್ಗೆ ಬೆಲೆ ಇದೆ, ಯಾಕಂದ್ರೆ ನಿಮ್ಮ ಓಟಿಗೆ ಬೆಲೆ ಇದೆ. ನಿಮ್ಮ ಗಳಿಕೆ ಎಷ್ಟೇ ಇರ್ಬೋದು, ಆದರೆ ಗಳಿಕೆ ಇಲ್ಲದೆ ಇದ್ರೂ ನಿಮ್ಮ ಓಟಿಗೆ ಬಾಬಾ ಸಾಹೇಬರು ಆ ಬೆಲೆ ಕೊಟ್ಟಿದ್ದಕ್ಕಾಗೆ ಜನ ಎಲ್ಲ ನಮ್ಮಂಥ ಲೀಡರ್ ನಿಮ್ಮ ಮನೆಗೆ ಎಲ್ಲ ಕಡೆ, ನಾನು ಒಬ್ಬನೇ ಅಲ್ಲ, ಈ ವೇದಿಕೆ ಮೇಲೆ ಕುಳಿತಂಥ ಲೀಡರು, ಹಿಂದೆ ಕುಂತವರು, ಮುಂದೆ ಹೋದವರು ಎಲ್ಲರೂ ಮನೆ ಓಡಾಡೋದು ಯಾಕೆ? ಆ ಬಾಬಾ ಸಾಹೇಬ್ ಕೊಟ್ಟಂಥ ಅಧಿಕಾರ, ಒಂದು ಓಟು ಅದಕ್ಕೆ, ಅದು ಕಸ್ಕೊಳ್ತಕ್ಕಂಥ ಪ್ರಯತ್ನ ನಡೆದಿದೆ. ಅದಕ್ಕೆ ನೀವು ಹುಷಾರಾಗಿ ಅಂಥೇಳಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ, ಹೆಚ್ಚಿನ ವಿಚಾರಗಳನ್ನ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಸಾಕಷ್ಟು ಇಂಥ ವಿಚಾರಗಳನ್ನು ನಾನು ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಮತ್ತು ನಮ್ಮ ರಾಜ್ಯಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೇನೆ. ಸಂದರ್ಭ ಬಂದಾಗೂ ಕೂಡ ಪಾರ್ಲಿಮೆಂಟು, ರಾಜ್ಯಸಭಾ ಎಲ್ಲೇ ಯಾವುದೇ ವೇದಿಕೆ ನಮಗೆ ಸಿಕ್ಕಾಗ ಆ ವೇದಿಕೆ ಮುಖಾಂತರ ಜನರನ್ನು ಅವರ ಹಕ್ಕಿಗಾಗಿ ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೇವೆ ಕೈಲಾದಷ್ಟು. ಆದರೆ ಇದನ್ನು ಮುಂದೆ ನೀವು ಉಳಿಸ್ಕೊಂಡು ಹೋಗಬೇಕು ಅಂಥೇಳಿ ನಿಮ್ಮೆಲ್ಲರಿಗೆ ನಾನು ಕೇಳಿಕೊಂಡು, ನನಗೆ 4 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಲಾಖೆ, ಇಲ್ಲದ್ರೆ ನೀವು ಮಾತಾಡಬೇಡ ಅಂದ್ರೆ ನಾವೇನು ಮಾಡ್ತೀವಿ? ಸೊ ಅದಕ್ಕಾಗಿ ಇವರೆಲ್ಲ ಮತ್ತು ಅವ್ರ ಸಂಘಟಕರು ಪಾಪ ಎಲ್ಲ ಏನು ಆರ್ಗನೈಸ್ ಮಾಡಿದ್ದಾರೆ, ಸದಸ್ಯರೆಲ್ಲ ಇದ್ದಾರೆ, ಒಬ್ಬೊಬ್ಬರ ಹೆಸರು ಹೇಳೋಕ್ಕಾಗೋದಿಲ್ಲ. ಇದು ನಿಮ್ಮ ಶಕ್ತಿ, ಆ ಶಕ್ತಿ ಪ್ರದರ್ಶನ ನೀವು ಮಾಡಿ ತೋರಿಸಿದ್ರಿ. ಅದಕ್ಕೆ ದಯವಿಟ್ಟು ನೀವು ಇದು ನೋಡಿ. ಅದೇ ಈಗ ಹೇಳ್ದಂಗೆ ಮಹಾನಾಯಕನೂ ನೋಡಿ, ಅದು ಅಲ್ಲದೆ ಇನ್ನೊಂದು ನೋಡಿ, ಯೂಟ್ಯೂಬ್ನಲ್ಲಿ ಸಂವಿಧಾನ, ಭಾರತ ಕಾ ಸಂವಿಧಾನ ನೀವು ನೋಡಿ ಗೊತ್ತಾಗ್ತದೆ ಹೆಂಗೆ ಸಂವಿಧಾನದ ರಚನೆ ಆಯಿತು, ಯಾರ್ಯಾರು ವಿರುದ್ಧ ಮಾಡಿದ್ರು ಮತ್ತು ಯಾರ್ಯಾರು ಪ್ರೋ ಮಾಡಿದ್ರು, ಒಕ್ಕಟ್ಟಾಗಿ ಸಂವಿಧಾನ ತಯಾರಾಯಿತು. 10 ತಾಸಿಂದಿದೆ, ಒಂದೊಂದು ಎಪಿಸೋಡು 1 ತಾಸಿಂದಿದೆ. ಬಹುಶಃ ನೀವು ಆ 10 ಎಪಿಸೋಡ್ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ. 2014ರಲ್ಲಿ ನಾವು ತಯಾರು ಮಾಡಿದ್ದು UPA ಗೌರ್ಮೆಂಟ್ ಇದ್ದಾಗ. ಅದನ್ನು ನೀವು ನೋಡಿದ್ರೆ ನಿಮ್ಗೆ ಅಸಲಿಯತ್ ಗೊತ್ತಾಗ್ತದೆ. ಎಷ್ಟು ಜನ ಹೋರಾಟ ಮಾಡಿದ್ರು ಇವರೆಲ್ಲ. RSS ಜನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಹೋರಾಟ ಮಾಡಿದ್ರು, ಅಸ್ಪೃಶ್ಯತೆ ತೊಳೆಯೋಕ್ಕೆ ಎಷ್ಟು ಜನ ಹೋರಾಟ ಮಾಡಿದ್ರು, ಅಂಬೇಡ್ಕರ್ ಬಗ್ಗೆ ಅವ್ರು ಏನು ಮಾಡಿದ್ರು, ಇವೆಲ್ಲ ಗೊತ್ತಾಗ್ತವೆ. ಮತ್ತೇನಾದ್ರು ಪ್ರಸಂಗ ಬಂದಾಗ ಮತ್ತೆ ಮಾತಾಡ್ತೀನಿ. ಈಗ ಹೆಚ್ಚಿಗೆ ಮಾತಾಡದೆ ಇಷ್ಟು ಮಾತ್ರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಹಿಂದ್. ಬೋಲೋ ಭೀಮ ಭಗವಾನ್ ಕಿ. ಏನಪ್ಪ ನೀವು ಕೂಗಿದ್ರೆ ಈ ಯಾರು ವಿರೋಧಿಗಳಿದ್ದಾರೋ ಅಂಬೇಡ್ಕರ್ ಅವರಿಗೆ, ಅವರೆಲ್ಲ ಎಚ್ಚರಾಗಿ ಕೂಡಬೇಕು. ಬೋಲೋ ಭೀಮ ಭಗವಾನ್ ಕಿ, ಬೋಲೋ ಭೀಮ ಭಗವಾನ್ ಕಿ, ಬೋಲೋ ಭೀಮ ಭಗವಾನ್ ಕಿ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಭೀಮ್.